ಶುಭೋದಯ, ಎಲ್ರು ಹೇಗಿದ್ದೀರಾ? ಯಾವುದೇ ಸೀಸನ್ ಅಲ್ಲಾದ್ರೂ ಬೇಜಾರಾಗ್ದಿರ ಅಂತ ಒಂದೇ ಒಂದ್ ಸಾಂಬಾರ್ ಅಂದ್ರೆ ಅದು ಬಸ್ಸಾರು. ಅದಕ್ ಮಾಡಕ್ ಬೇಕಾಗಿರೋದು ಕಡಿಮೆ ಇಂಗ್ರೀಡಿಯೆಂಟ್ಸ್, ಹಾಗೆ ಒಂದೊಂದ್ ಬಸ್ಸಾರ್ ಒಂದೊಂದ್ ವೆರೈಟಿ ಇರುತ್ತೆ. ನಾನ್ ಇವತ್ತು ಹುರುಳಿಕಾಯಿ ಹಾಕಿ ಬಸ್ಸಾರ್ ಮಾಡ್ತಾ ಇದ್ದೀನಿ. ಹುರುಳಿಕಾಯಿ ಬಸ್ಸಾರ್ಗೆ ನಾನು 2 ಗ್ಲಾಸ್ ತೊಗರಿ ಬೇಳೆ ತೊಳೆದು ಸೇರ್ಸ್ಕೊತಿದ್ದೀನಿ. ಹಾಗೆ ಹುರುಳಿಕಾಯಿ ಹಚ್ಚಿಟ್ಕೊಂಡಿರೋದು ಸೇರ್ಸ್ಕೊಂಡಿದ್ದೀನಿ. ನಾನು ಹಾಫ್ ಹೀರೆಕಾಯಿ ಇತ್ತು, ಅದನ್ನು ಜೊತೆಗೆ ಸೇರ್ಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹುರುಳಿಕಾಯೇ ಸೇರ್ಸ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ವಿಜಿಲ್ ಕೂಗಿಸ್ಕೋಬೇಕು. 1 ವಿಜಿಲ್ ಕೂಗಿಸ್ಕೊಂಡು ಫುಲ್ ಪ್ರೆಷರ್ ಹೋಗೋವರೆಗೂ ಇರಬಾರ್ದು, ಸ್ವಲ್ಪ ತೆಗೆದು ಬಿಡ್ಬೇಕು ಆಚೆಗೆ. ಫುಲ್ ಪ್ರೆಷರ್ ಹೋಗೋವರೆಗೂ ಇದ್ದಾಗ ಏನಾಗುತ್ತೆ ಅಂದ್ರೆ ಹುರುಳಿಕಾಯಿ ಬೇಳೆ ಎಲ್ಲ ತುಂಬಾನೇ ಬೆಂದೋಗ್ಬಿಡುತ್ತೆ. ಇನ್ನು 1-2 ಮಿನಿಟ್ಸ್ ಆಗಿ ಕೂಗಿದ ನಂತರ ಸ್ವಲ್ಪ ಪ್ರೆಷರ್ ಇರೋವಾಗೆ ಪ್ರೆಷರ್ ನೀಟಾಗಿ ರಿಮೂವ್ ಮಾಡಿದಾಗ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಹಾಗೆ ಇದಕ್ಕೆ ಹಸಿ ಕೊಬ್ಬರಿ ಬೇಕಾಗಿರೋದ್ರಿಂದ ನಾನು ಒಂದ್ ಹಸಿ ಕೊಬ್ಬರಿ ತಗೋತಾ ಇದ್ದೀನಿ. ಅದ್ರಲ್ಲಿ 1 ಚಿಪ್ ತಗೊಂಡ್ರೆ ಸಾಕು. ಸಾಂಬಾರ್ಗೂ ಯೂಸ್ ಆಗುತ್ತೆ ಮತ್ತೆ ಪಲ್ಯಕ್ಕೂ ಯೂಸ್ ಆಗುತ್ತೆ. ಒಂದ್ ಮಿಕ್ಸಿ ಜಾರ್ಗೆ ಅರ್ಧ ಈರುಳ್ಳಿ, 4 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಒಂದ್ ½ ಸ್ಪೂನ್ ಜೀರಿಗೆ, ಹಾಗೆ ಮನೇಲಿ ಮಾಡಿಟ್ಟಿರೋ 1.5 ಸ್ಪೂನ್ ಸಾಂಬಾರ್ ಪೌಡರ್ ಸೇರ್ಸ್ಕೊತಾ ಇದ್ದೀನಿ. ನಾವ್ ಏನಿಲ್ಲಿ ಬೇಳೆ ಮತ್ತೆ ಹುರುಳಿಕಾಯಿ ಬೇಯಿಸಿಟ್ಕೊಂಡಿದ್ವಿ ಅದನ್ನ ನೀಟಾಗಿ ನೀರೆಲ್ಲ ರಿಮೂವ್ ಮಾಡ್ಕೊಂಡು ಆ ನಮ್ಗೆ ಸಾಂಬಾರ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಬೇಳೆ ಮತ್ತೆ ಒಂದ್ 4 ಹುರುಳಿಕಾಯಿ ಸೇರ್ಸ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು ಸಹ ಸೇರ್ಸ್ಕೊಂಡು ಇಷ್ಟೇ, ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಬೇಳೆ, ಸಾಂಬಾರ್ ಪೌಡರ್, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು. ಹಾಗೆ ನಾವು ಸಾಂಬಾರ್ಗೂ ಅಷ್ಟೇ, ನಮ್ಗೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟು ಮಾತ್ರ ನೀರ್ ಹಾಕೊಂಡು ಬೇಯಿಸ್ಕೋಬೇಕು. ಎಕ್ಸ್ಟ್ರಾ ಸೆಪರೇಟ್ ಬೇರೆ ನೀರ್ ಸೇರ್ಸ್ಕೋಬಾರ್ದು. ಬೇರೆ ನೀರ್ ಸೇರ್ಸಿದಾಗ ಅದ್ರ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಬರಲ್ಲ. ಹಾಗೆ ಉಪ್ಪು ಬೇಯಿಸ್ಬೇಕಾದ್ರೆ ಹಾಕೊಂಡಿರ್ತೀವಿ, ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುದಿಸ್ಕೋಬೇಕು 10 ನಿಮಿಷ. ಈ ಬೇಳೆ ಮತ್ತೆ ಹುರುಳಿಕಾಯಲ್ಲಿ ನೀರೇನಾದ್ರೂ ಇದ್ರೆ ಅದ್ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಬಟ್ ನಾನು ನೀರ್ ಇರ್ಲಿಲ್ಲ ನೋಡ್ದೆ, ಹಾಗಾಗಿ ಏನ್ ರಿಮೂವ್ ಮಾಡ್ಕೊಳೋ ಅವಶ್ಯಕತೆ ಬರ್ಲಿಲ್ಲ. ಬಟ್ ಇನ್ನೊಂದ್ ಪ್ಯಾನ್ಗೆ ಸ್ವಲ್ಪ ಸಾಸಿವೆ, 1 ಈರುಳ್ಳಿ, ಕರಿಬೇವು, 4 ರಿಂದ 5 ಒಣಮೆಣಸಿನ್ಕಾಯಿ ಸೇರ್ಸ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಅದನ್ನ 5 ನಿಮಿಷ ಬಾಡಿಸ್ಕೊಂಡು ಬೇಯಿಸಿಟ್ಕೊಂಡಿರೋ ಅಂತ ಹುರುಳಿಕಾಯಿ ಮತ್ತೆ ತೊಗರಿ ಬೇಳೆನ ಇದ್ರ ಪ್ಯಾನ್ ಅಲ್ಲಿ ಸೇರ್ಸ್ಕೊಂಡು ಒಂದ್ 5 ನಿಮಿಷ ಮೀಡಿಯಂ ಉರಿಲಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಏನಾದ್ರೂ ಕಡಿಮೆ ಆಗಿದ್ರೆ ನೋಡ್ಕೊಂಡು ಸ್ವಲ್ಪ ಬೇಕಿದ್ರೆ ಉಪ್ಪು ಸೇರ್ಸ್ಕೋಬೇಕು. ಹಾಗೆ ಕೊನೆಯದಾಗಿ ತುರ್ದಿಟ್ಟಿರೋ ಅಂತ ಹಸಿ ಕಾಯಿ ತುರಿನ ಸೇರ್ಸ್ಕೊಂಡು ಒಂದ್ 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಹುರುಳಿಕಾಯಿ ಪಲ್ಯ ರೆಡಿ ಆಗ್ಬಿಡುತ್ತೆ. ನೋಡಿ, ಬೇಳೆ ಹಾಗೂ ಹುರುಳಿಕಾಯಿ ಪರ್ಫೆಕ್ಟ್ ಆಗಿ ಬೆಂದಿದೆ. ಒಂದ್ ಪ್ರೆಷರ್ ಮಾಡಿ ಸ್ವಲ್ಪ ತೆಗೆದು ಬಿಡ್ಬೇಕು. ಕೊನೆಯದಾಗಿ ತೆಗ್ದಾಗ ಯಾವುದು ಮೆತ್ತವಾಗಿರಲ್ಲ, ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ನಂತರ ಇದಾಯ್ತು. ನಂತರ ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ ಸೇರ್ಸ್ಕೊತಾ ಇದ್ದೀನಿ, ಹಾಗೆ ಕರಿಬೇವು ಇಷ್ಟು ಮಾಡಿ ಒಗ್ಗರಣೆ ಮಾಡ್ಕೊಂಡು ಸಾಂಬಾರ್ ಜೊತೆ ಸೇರಿಸಿ, ಸಾಂಬಾರ್ ಆಲ್ರೆಡಿ ಕುದ್ದಿರೋದ್ರಿಂದ ಉಪ್ಪೇನಾದ್ರೂ ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೊಂಡು ಆಫ್ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಇದು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್. ಯಾವುದೇ ಸೀಸನ್ ಅಲ್ಲೂ ಬೇಜಾರಾಗಲ್ಲ. ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.